ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಮಾಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ಕು ತಗೊಂಡಿದ್ದೀನಿ, 0.75 mm. ಆಮೇಲೆ 2 ರೀತಿಯ ಬೀಡ್ಸ್ ತಗೊಳ್ತಾ ಇದ್ದೀನಿ. ಈ ಥರ ರಿಂಗ್ ಬೀಡ್ಸು, ಮಿಡ್ಲಲ್ಲಿ ರೌಂಡ್ ಬೀಡ್ಸ್ ಸೇರಿಸ್ಕೊಂಡು ರಿಂಗ್ ಬೀಡ್ಸು, ಯಾವಾಗಿನ ಹಾಗೆ ರಿಂಗ್ ಬೀಡ್ಸ್ನ ಒಳಗಡೆ ರೌಂಡ್ ಬೀಡ್ಸು, ಆಮೇಲೆ ಸ್ಮಾಲ್ ಬೀಡ್ಸು, ಸ್ಮಾಲ್ ಮೆಟಲ್ ಬೀಡ್ಸು, ಯಾವಾಗಿನ ಹಾಗೆ ನಾರ್ಮಲ್ ಎಲ್ಲ ಉಪಯೋಗಿಸ್ತೀವಲ್ವೆಲ್ಲ ಡಿಸೈನ್ಗೆ ಆ ಥರ. ಫಸ್ಟು ದಾರ ಲಾಕ್ ಮಾಡ್ಕೊಳ್ಳೋಣ. ಡಿಸೈನ್ ನೋಡೋಣ ಹೆಂಗೆ ಮಾಡೋದು ಅಂತ. ಈ ಥರ 2 ಸಾರಿ ಲಾಕ್ ಮಾಡ್ತಾಯಿದ್ದೀನಿ ದಾರನ ನಾನು. 2 ಸಾರಿ ಲಾಕ್ ಮಾಡಿದರೆ ಅದು ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ ಅಂತ. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಸಾರಿ ಲಾಕು. ಈಗ 4 ಚೈನ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಫಸ್ಟಿಗೆ 4 ಚೈನು, 3 4 ಚೈನ್ ಮಾಡಿಬಿಟ್ಟು ಅದನ್ನು ಬಟ್ಟೆಗೆ ಅಳತೆ ನೋಡಿಕೊಂಡು ಇಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಹಾಕಿ ಈ ಥರ ಲಾಕ್ ಮಾಡ್ಕೋಬೇಕು ಅಳತೆ ನೋಡಿಕೊಂಡು. ಮತ್ತು 4 ಚೈನು, 2 3 4 ಚೈನು, ಅದನ್ನು ಬಟ್ಟೆಗೆ ಲಾಕ್ ಮಾಡಿ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ಅಳತೆ ನೋಡ್ಕೊಳ್ಳಿ. ತುಂಬ ಟೈಟ್ ಮಾಡಿಕೊಂಡ್ರೆ ಸುಕ್ಕು ಬರುತ್ತೆ, ಸ್ವಲ್ಪ ಲೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ. ಇನ್ನೊಂದು ಸಾರಿ 4 ಚೈನ್, 3 4 ಚೈನ್ ಹಾಕಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡಿ. ಈ ಥರ 3 ಸಾರಿ 3 ಬ್ಲಾಕು 4 ಚೈನು ಮಾಡ್ಕೋಬೇಕು. ಈಗ ರಿಂಗ್ ಬೀಡ್ಸ್ ಸೇರಿಸ್ಕೊಳ್ಳೋಣ. ರಿಂಗ್ ಬೀಡ್ಸ್ ಮತ್ತು ರೌಂಡ್ ಬೀಡ್ಸ್ ಇದೆಯಲ್ವ, ರಿಂಗ್ ಬೀಡ್ಸ್ನ ಒಳಗಡೆ ಆ ರೌಂಡ್ ಬೀಡ್ಸ್ ಸೇರಿಸ್ಕೊಂಡು ಎಲ್ಲದಕ್ಕೂ ಎಲ್ಲ ಹೋಲ್ಗಳಲ್ಲೂ ಹಾಕ್ಕೊಂಡು ಹುಕ್ಕಿಗೆ ಸೇರಿಸ್ಕೊಳ್ಳಿ. ಆಮೇಲೆ ಹುಕ್ಕಿಂದ ದಾರಕ್ಕೆ ದಾರನ ಹಿಂಗೆ ಹಿಡ್ಕೊಂಡು, ಹುಕ್ಕಿಂದ ದಾರನ ಹಿಡ್ಕೊಂಡು ಇದನ್ನು ಜಾರಿಸ್ಕೊಳ್ಳಿ, ಒಳಗಡೆ ಅದು ಹೋಗುತ್ತೆ. ಆಮೇಲೆ ಲಾಕ್ ಮಾಡಿ, ಬೀಡನ್ನು ಲಾಕ್ ಮಾಡ್ಕೋಬೇಕು. ಅದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಂದ ಅಲ್ಲಿಗೆ ಬಂದಷ್ಟು ಅಂದರೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ, ಟೈಟ್ ಆಗಬಾರ್ದು ಈ ಥರ. ಈಗ 5 ಟೈಮ್ಸ್ 4 ಚೈನ್ಸ್, 5 ಸಾರಿ ಹಾಕ್ಕೋಬೇಕು. 4 ಚೈನು ಬಟ್ಟೆಗೆ ಲಾಕು, 4 ಚೈನ್ ಬಟ್ಟೆಗೆ ಲಾಕ್, ಈ ಥರ ಮಾಡ್ತಾ ಮಾಡ್ತಾ 5 ಸಾರಿ. ಫಸ್ಟಿಗೆ 3 ಸಾರಿ ಮಾಡಿದ್ದೀನಿ, 3 ಬ್ಲಾಕು. ಈಗ 5 ಬ್ಲಾಕ್ ಮಾಡ್ಕೋಬೇಕು. ಡಬಲ್ ಆರ್ಚ್ ಕುಚ್ಚು ಬೇಸು ಇದು ನಾನು ಎಲ್ಲ ಡಿಸೈನ್ಗಳಲ್ಲೂ, ಎಲ್ಲ ಡಬಲ್ ಆರ್ಚ್ ಕುಚ್ಚು ಬೇಸಲ್ಲೂ ಇದನ್ನೇ ಮಾಡೋದು. ಅದರಿಂದ ನೀವು ನನ್ನ ವೀಡಿಯೋಗಳು ನೋಡಿದರೆ ಗೊತ್ತಾಗ್ಬೋದು ನಿಮಗೆ. ಇದು ಸುಲಭ ಆಗುತ್ತೆ, ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗು 3 ಟೈಮ್ಸ್ ಬ್ಲಾಕು, 3 ಬ್ಲಾಕು, ಮಿಡ್ಲಲ್ಲೆಲ್ಲ ಬೀಡ್ಸ್ ಆದಮೇಲೆ 5 ಟೈಮ್ಸು 4 ಚೈನ್ ಮಾಡಿ ಲಾಕ್ ಮಾಡೋದು. 4 ಅಥವಾ 3 ಚೈನ್ಸ್ ಮಾಡಿ ಲಾಕ್ ಮಾಡೋದು. ಇದೀಗ 4 ಚೈನ್ಸಿಂದ ಮಾಡ್ತಾಯಿದ್ದೀನಿ, ಅದರಿಂದ 4 ಚೈನ್ಸ್ ಮಾಡಿ ಲಾಕ್ ಮಾಡ್ತಾಯಿದ್ದೀನಿ. ಹೆಚ್ಚು ಕಡಿಮೆ ಪ್ರಶ್ನೆಯೇ ಇಲ್ಲ, ಒಂದೇ ರೀತಿ ಹೋಗುತ್ತೆ. ಅದರಿಂದ ಕನ್ಫ್ಯೂಸ್ ಆಗೋಲ್ಲ. ಬಿಗಿನರ್ಸ್ ಕೂಡ ಇದನ್ನು ಮಾಡ್ಕೋಬಹುದು ಆರಾಮಾಗಿ. ಈ ಬೇಸಲ್ಲಿ ನಿಧಾನವಾಗಿ ಮಾಡ್ಕೋಬೇಕು. 4 ಚೈನ್ ಹಾಕಿ ಬಟ್ಟೆಗೆ ಲಾಕ್ ಈ ಥರ ನೋಡಿ. 1 2 3 4 5 ಬ್ಲಾಕ್ ಮಾಡಿದ್ದೀನಿ. ಆಮೇಲೆ ರಿಂಗ್ ಬೀಡ್ಸ್ ಸೇರಿಸ್ಕೋಬೇಕು. ಅಂದರೆ ಮಿಡ್ಲಲ್ಲೆಲ್ಲ 5 ಬ್ಲಾಕ್ಸು, ಎಂಡಲ್ಲಿ ಮತ್ತೆ 3 ಟೈಮ್ಸು ಈ ಥರ ಬೀಡ್ ಸೇರಿಸ್ಕೊಳ್ಳಿ. ಬೀಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ ಈ ಥರ ಫುಲ್ಲು ಮಾಡ್ಕೊಂಡು ಹೋಗಬೇಕು ಸೀರೆ ಎಂಡ್ವರೆಗೂ. ಎಂಡಲ್ಲಿ ಮಾತ್ರ 3 ಟೈಮ್ಸ್ ಮಾಡ್ಕೋಬೇಕು, ಅದು ನೋಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಸ್ವಲ್ಪ ದೂರ ಮಾಡಿದ್ದೀನಿ ಈ ಥರ. ಸ್ಟಾರ್ಟಿಂಗ್ ಮತ್ತು ಎಂಡಿಂಗು 3 ಟೈಮ್ಸ್ ನೋಡಿ. ಸ್ಟಾರ್ಟಿಂಗಲ್ಲಿ 3 ಟೈಮ್ಸ್ ಮಾಡಿದ್ದೀನಿ, ಅದೇ ಥರ ಎಂಡಿಂಗಲ್ಲೂ 3 ಟೈಮ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಾಡ್ತಾಯಿದ್ದೀನಿ ನಾನಿಲ್ಲಿ ಸ್ಯಾಂಪಲ್ಗೋಸ್ಕರ, ನೀವು ಪೂರ್ತಿ ಸೀರೆ ಮಾಡ್ಕೊಳ್ಳಿ. ಈಗ ಕೊನೆಯಲ್ಲಿ 2 ಚೈನ್ ಹಾಕಿ ದಾರ ಕಟ್ ಮಾಡ್ತಾಯಿದ್ದೀನಿ. 3 ಬ್ಲಾಕ್ಸ್ ಆದಮೇಲೆ ಮತ್ತೆ ದಾರನ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೋಬೇಕು. ಈಗ ಇದನ್ನು ಈ ದಾರನ ಕಟ್ ಮಾಡಿ ಬ್ಯಾಕ್ ಸೈಡಲ್ಲಿ ಈ ಥರ ಗಮ್ ಮಾಡ್ಕೋಬೋದು. ಆಮೇಲೆ ಎಂಡಲ್ಲಿ ಈಗ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಂಡಿದ್ದೀನಿ ಮತ್ತೆ ದಾರ. ಈ ಫಸ್ಟ್ ರೌಂಡಿನ ಲಾಕ್ ಇದೆಯಲ್ವ, ಲಾಕಿನ ಒಳಗಡೆ ನೀವು ಲಾಕ್ ಮಾಡ್ಕೊಳ್ಳಿ. ಬಟ್ಟೆ ಮೇಲೆ ಬೇಕಾಗಿಲ್ಲ, ಆ ಸ್ಟಿಚ್ಚು ಡಬಲ್ ಲಾಕ್ ಮಾಡಿ ಗಟ್ಟಿಯಾಗಿದೆಯಲ್ವ ಅದರ ಒಳಗಡೆ ಮಾಡ್ಕೊಳ್ಳಿ 2 ಸಾರಿ. ಆಗ ಇದ್ರೂ ಗಟ್ಟಿಯಾಗತ್ತೆ. ಆಮೇಲೆ 4 ಚೈನು, 4 ಚೈನ್ ಮಾಡಿ ಆ ಫಸ್ಟ್ ರೋವಿನ ಲಾಕ್ ಇದೆಯಲ್ವ ಆ ಲಾಕಿನ ಒಳಗಡೆ ಇದನ್ನು ಲಾಕ್ ಮಾಡ್ಕೊಳ್ಳಿ. ಇನ್ನೊಂದು ಸಾರಿ 4 ಚೈನು, 4 ಚೈನ್ ಮಾಡಿ ಸೆಕೆಂಡ್ ರೋದಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದು ಫಸ್ಟಿಗೆ 3 ಸಾರಿ ಇರೋದಲ್ವ, ಅದರಲ್ಲಿ 2 ಸಾರಿ 4 ಚೈನ್ ಮಾಡಿದ್ದೀವಿ.
ಮೂರನೇ ಸಾರಿ ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ನೋಡಿ ಕ್ರೋಶೆ ಹುಕ್ಕಿಗೆ 2 ಸುತ್ತು ದಾರ ಸುತ್ತಕೊಂಡು ಈ ರಿಂಗ್ ಬೀಡ್ನ ಒಳಗಿಂದ ದಾರ ತಗೊಂಬನ್ನಿ. ಮತ್ತು ಫಸ್ಟ್ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ, ಆಮೇಲೆ 2 ಒಂದು ಮಾಡಿ. ಇದು ಟ್ರಿಪಲ್ ಕ್ರೋಶೆ 3 ಸಾರಿ ಮಾಡ್ಕೊಳ್ಳೋದು. ನೋಡಿ ಈ ಥರ ಕ್ರೋಶೆ ಹುಕ್ಕಿಗೆ 2 ಸಾರಿ ದಾರ ಸುತ್ಕೊಂಡು ಬೀಡ್ನ ಒಳಗಿಂದ ದಾರ ತಗೊಂಬನ್ನಿ. ಮತ್ತು 2 ಎರಡನ್ನು ಒಂದು ಮಾಡಿ, ಮತ್ತೆ 2 ಒಂದು ಮಾಡಿ, ಮತ್ತೆ 2 ಒಂದು ಮಾಡಿ. ಈ ಥರ 2 ಸಾರಿ ದಾರ ಸುತ್ಕೊಳ್ಳಿ. ಮತ್ತು ರೌಂಡ್ ಬೀಡ್ ಮತ್ತು ರಿಂಗ್ ಬೀಡ್ ಮಧ್ಯೆ ಕ್ರೋಶೆ ಹುಕ್ ಹಾಕಿ ದಾರ ತಗೊಂಬನ್ನಿ. ಆಚೆಯಿಂದ 4 ಲೂಪ್ ಆಯಿತು. ಫಸ್ಟ್ 2 ಲೂಪನ್ನು ತೆಗೀರಿ, ಆಮೇಲೆ ದಾರ ತಗೊಂಡು ಮತ್ತೆ 2 ಲೂಪು, ಆಮೇಲೆ ದಾರ ತಗೊಂಡು ಮತ್ತೆ 2 ಲೂಪು. ಈ ಥರ 3 ಸಲ ಮಾಡಿದರೆ ಅದನ್ನು ಟ್ರಿಪಲ್ ಕ್ರೋಶೆ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಟ್ರಿಪಲ್ ಕ್ರೋಶೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಡಬಲ್ ಕ್ರೋಶೆಯಿಂದ ಚೆನ್ನಾಗಿರುತ್ತೆ, ಸ್ವಲ್ಪ ಉದ್ದ ಇರುತ್ತೆ. ಆದರೆ ಅದು 3 ಸಾರಿ ನಾವು ತೆಗಿಯೋದ್ರಿಂದ ಚೆನ್ನಾಗಿ ಡಿಸೈನ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಟ್ರಿಪಲ್ ಕ್ರೋಶೆ. ನೀವು ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಟ್ರಿಪಲ್ ಕ್ರೋಶೆ ಡಿಸೈನ್ಗಳು, ತುಂಬ ಚೆನ್ನಾಗಿದೆ ಸ್ನೇಹಿತರೆ, ನೀವು ಮಾಡಿ ನೋಡಿ. ಈ ಥರ 2 ಸಾರಿ ದಾರ ಸುತ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. ಆಮೇಲೆ ರಿಂಗ್ ಬೀಡ್ಸ್ ಒಳಗಡೆಯಿಂದ ಹುಕ್ ಹಾಕಿ ದಾರ ತಗೊಂಬನ್ನಿ. 2 ಒಂದು, ಮತ್ತೆರಡು ಒಂದು, ಮತ್ತೆರಡು ಒಂದು ಮಾಡ್ಕೊಳ್ಳಿ ದಾರ ತಗೊಂಡು. 2 ಸಾರಿ ದಾರ ಸುತ್ಕೊಳ್ಳಿ. ಈ ಥರ ರಿಂಗ್ ಬೀಡ್ನ ಒಳಗಿಂದ ದಾರ ತಗೊಂಬಂದು 2 ಒಂದು, 2 ಒಂದು, 2 ಒಂದು, 3ನೇ ಸಾರಿ ಈ ಥರ ಫುಲ್ಲ ಅರ್ಚ್ ಮಾಡ್ಕೋಬೇಕು. ರಿಂಗ್ ಬೀಡ್ ಫುಲ್ ಆಗೋಷ್ಟು ದೊಡ್ಡಕ್ಕೆ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು, ಎಷ್ಟು ಬರುತ್ತೋ ಅಷ್ಟು. ನಿಮ್ಮ ಕೈ ಟೈಟ್ ಹೊಂದ್ಕೊಂಡಿರತ್ತೆ, ಕೆಲವು ಸರಿ ಸ್ವಲ್ಪ ಕಡಿಮೆ ಬರುತ್ತೆ, ಇಲ್ಲಾಂದರೆ ನನ್ನಷ್ಟೇ ಬರ್ಬೋದು. ಒಂದೇ ರೀತಿ ಮಾಡ್ಕೊಂಡು ಹೋಗಬೇಕೆಲ್ಲ. ನೋಡಿ ಈ ಥರ ಫುಲ್ಲು ಮಾಡಿದ್ದೀನಿ. ರಿಂಗ್ ಬೀಡ್ ಫುಲ್ ಆಗೋಷ್ಟು ಮಾಡ್ಕೋಬೇಕು. 17 ಮಾಡಿದ್ದೀನಿ, ಇದರಲ್ಲಿ 17 ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ. ಕೌಂಟ್ ಮಾಡ್ಕೊಳ್ಳಿ ನೀವು ಮಾಡ್ತಾ ಮಾಡ್ತಾ. ಈಗ ಅದನ್ನು 3 ಚೈನ್ ಇದೆಯಲ್ವ, ನೆಕ್ಸ್ಟ್ ಬೀಡ್ ಪಕ್ಕದ 3 ಚೈನ್ ಅಲ್ಲಿ ಲಾಕ್ ಮಾಡಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಅದರ ಒಳಗಡೆನೆ. ಆಮೇಲೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆರ್ಚ್ ಬರುತ್ತೆ. ಈಗ ಮತ್ತು 3 ಸಾರಿ 4 ಚೈನ್ ಹಾಕ್ಕೋಬೇಕಾಗುತ್ತೆ. ಅಂದರೆ ಈ ಬೀಡ್ ಪಕ್ಕದ 4 ಚೈನ್ ಇದೆಯಲ್ವ, ಅಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡೋದು. ಆ ಮಧ್ಯದಲ್ಲಿ ಚೈನ್ಗಳ ಮೇಲೆಲ್ಲ ಚೈನ್ ಮಾಡ್ಕೊಂಡು ಹೋಗ್ಬೇಕು ನೀವು. ಮತ್ತು 4 ಚೈನ್, ಲಾಕು, ಮತ್ತು 4 ಚೈನ್. ಈ ಥರ 3 ಸಾರಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಬೀಡ್ ಪಕ್ಕದ ಚೈನ್ ಇದೆಯಲ್ವ, ಅಲ್ಲಿ ಸಿಂಗಲ್ ಕ್ರೋಶೆ 2 ಹಾಕ್ಕೊಂಡು 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಆರ್ಚ್ ಮಾಡ್ಕೊಳ್ಳಿ ಟ್ರಿಪಲ್ ಕ್ರೋಶೆ. 2 ಸಾರಿ ದಾರ ಸುತ್ಕೊಳ್ಳಿ ಕ್ರೋಶೆ ಹುಕ್ಕಿಗೆ. ಆಮೇಲೆ ಈ ರಿಂಗ್ ಬೀಡ್ನ ಒಳಗಡೆಯಿಂದ ಹುಕ್ ಹಾಕಿ ದಾರ ತಗೊಂಬನ್ನಿ. ಮತ್ತು 2 ಒಂದು, 2 ಒಂದು, 2 ಒಂದು, ಈ ಥರ ಮಾಡ್ಕೊಳ್ಳಿ ಪೂರ್ತಿ ಆರ್ಚ್. ಇಡೀ ಸೀರೆ ಇದೇ ಥರ ಮಾಡ್ತಾ ಹೋಗ್ಬೇಕು ನೀವು ಫುಲ್ಲು. ಈ ಥರ ಆರ್ಚ್ ಬರುತ್ತೆ. ಈಗ ನೆಕ್ಸ್ಟ್ ರೌಂಡ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟು ಇನ್ನೊಂದು ಕಲರ್ ದಾರ ತಗೊಂಡಿದ್ದೀನಿ, ಬೇರೆ ಕಲರ್ ದಾರ. ನೋಡಿ ಆರ್ಚ್ ಈ ಥರ ಬಂದಿದೆ ಅಲ್ಲ. ಬೇರೆ ಕಲರ್ ದಾರ ತಗೊಂಡು ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸೆಕೆಂಡ್ ರೋಯಿನ ಲಾಕಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ. ಈಗ ಇನ್ನೊಂದು ಸರಿ ಆ ಥರ ಮಾಡ್ಕೊಳ್ಳಿ. ದಾರ ತಗೊಂಡು ಬಂದು ಲಾಕನ್ನು ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನ್ ಹಾಕಿ 3 4 ಚೈನ್ ಹಾಕಿ ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ 4 ಚೈನ್ ಇದೆಯಲ್ವ, ಆ ಸೆಕೆಂಡ್ ಚೈನು ಅಂದರೆ 3 ಚೈನಲ್ಲಿ ಸೆಕೆಂಡ್ ಬ್ಲಾಕ್ ಇದೆಯಲ್ವ, 3 ಬ್ಲಾಕಲ್ಲಿ ಆ ಸೆಕೆಂಡ್ ಬ್ಲಾಕಲ್ಲಿರೋ 3 ಚೈನು ಅಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ ನೋಡಿ ಈ ಆರ್ಚ್ ಇದೆಯಲ್ವ, ಆರ್ಚಲ್ಲಿ ಟ್ರಿಪಲ್ ಕ್ರೋಶೆ ಹಾಕಿದ್ದೀವಿ. ಅದರಲ್ಲಿ ಫಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ಚೈನ್ ಇರುತ್ತಲ್ವ, ಆ ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ದಾರ ತಗೊಂಬಂದು ಫಸ್ಟ್ 2 ಮತ್ತೆರಡು, 2 ಸಾರಿ. ಇದು ಡಬಲ್ ಕ್ರೋಶೆ. ಟ್ರಿಪಲ್ ಕ್ರೋಶೆ ಅಂದರೆ 3 ಸಾರಿ ಮಾಡಬೇಕು, ಡಬಲ್ ಕ್ರೋಶೆ ಅಂದರೆ ಹಿಂಗೆ 2 ಸಾರಿ ಮಾಡಿದರೆ ಸಾಕು.
ಈಗ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ, ಒಂದು ಡಬಲ್ ಕ್ರೋಶೆ. ಈಗ ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಂಡು ಆ ಡಬಲ್ ಕ್ರೋಶೆ ಹಿಂದ್ಗಡೆಯಿಂದ ದಾರ ತೊಗೊಂಬಂದು ದಾರ ತೊಗೊಂಬನ್ನಿ. ಡಬಲ್ ಕ್ರೋಶೆ ಮಾಡೋ ಥರ ಮಾಡೋದು ಬೇಡ ಅಷ್ಟೇ. ಮತ್ತೆ ದಾರ ತಗೊಳ್ಳಿ, ಅದೇ ಜಾಗದಲ್ಲಿ ಅಂದರೆ ಬ್ಯಾಕ್ ಸೈಡು ಡಬಲ್ ಕ್ರೋಶೆ ಬ್ಯಾಕ್ ಸೈಡ್ ಗ್ಯಾಪ್ ಇರುತ್ತಲ್ವ ಅಲ್ಲಿಂದ ದಾರ ತೊಗೊಂಬಂದು ಎಳ್ಕೊಳ್ಳಿ. ದಾರ ಸುಂದ್ಕೊಂಡು ಡಬಲ್ ಕ್ರೋಶೆ ಥರ ಮಾಡ್ಕೋಬೇಕು, ಡಬಲ್ ಕ್ರೋಶೆ ಮಾಡೋದು ಬೇಡ. ಈ ಥರ 5 ಟೈಮ್ಸ್ ಮಾಡಿ ಪಫ್ ಆಗುತ್ತೆ. ಪಫ್ ಮಾಡ್ಕೊಳ್ಳಿ, ಸ್ಲ್ಯಾಂಟಿಂಗ್ ಪಫ್ ಆಗುತ್ತೆ. ದಾರ ತಗೊಂಬಂದು ಈ ಥರ ಎಳ್ಕೋಬೇಕು. ಮತ್ತು ಎಲ್ಲವನ್ನು ದಾರ ತಗೊಳ್ಳಿ, ಎಡಗೈ ಉದ್ದದ ದಾರ ಇದೆಯಲ್ವ ಅದನ್ನು ತಗೊಂಡು ಎಲ್ಲವನ್ನು ಒಟ್ಟಿಗೆ ಲಾಕ್ ಮಾಡ್ಕೋಬೇಕು. ಆಮೇಲೆ ಲಾಕ್ ಮಾಡ್ಕೋಬೇಕು. ಅದು ಈ ಥರ ಮಾಡ್ಕೋಬೇಕು. ಈಗ ಇಲ್ಲಿ ಆರ್ಚ್ ಇದೆಯಲ್ವ, ಆರ್ಚಲ್ಲಿ ಒಂದು ಬಿಟ್ಟು ಮತ್ತೊಂದು, ಅಂದರೆ ಫಸ್ಟ್ ಟ್ರಿಪಲ್ ಕ್ರೋಶೆಯಲ್ಲಿ ಹಾಕಿ ಆಯಿತು. ಈಗ ಸೆಕೆಂಡ್ ಇಲ್ಲ ಥರ್ಡಲ್ಲಿ ಒಂದು ಬಿಟ್ಟು ಒಂದರಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಎರಡೊಂದು ನಾರ್ಮಲ್ ಡಬಲ್ ಕ್ರೋಶೆ. ಆಮೇಲೆ ಬೀಡ್ ತಗೊಂಡು ಸೇರಿಸ್ಬೇಕು, ಸ್ಮಾಲ್ ಬೀಡು. ಈಗ ಸ್ವಲ್ಪ ಉದ್ದ ಎಳ್ಕೊಳ್ಳಿ, ಅದನ್ನು ಹೆಚ್ಚಲ್ಲ. ಈಗ ದಾರ ಸುದ್ಕೊಂಡು ಆ ಡಬಲ್ ಕ್ರೋಶೆ ಹಿಂದ್ಗಡೆಯಿಂದ ದಾರ ತರಬೇಕು. ಕ್ಲೋಸ್ ಮಾಡಬಾರ್ದು, ಅದನ್ನು ಡಬಲ್ ಕ್ರೋಶೆ ಥರ ಮಾಡಬಾರ್ದು. ದಾರ ತಂದು ನಿಲ್ಲಿಸ್ಬಿಡೋದು, ಮತ್ತೆ ದಾರ ತಗೊಂಡು ಹಿಂದಿಂದ ದಾರ ತಗೊಂಬರೋದು. ಈ ಥರ 5 ಟೈಮ್ಸ್ ಮಾಡಿಕೊಂಡ್ರೆ ಪಫ್ ಆಗುತ್ತೆ. ಅದನ್ನು ಒಟ್ಟಿಗೆ ಸೇರಿಸ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ. ಮತ್ತು ಡಬಲ್ ಕ್ರೋಶೆ ಒಂದು ಬಿಟ್ಟು ಒಂದರಲ್ಲಿ. ನೆಕ್ಸ್ಟು ಕೆಳಗಡೆ ಆರ್ಚಲ್ಲಿ ಒಂದು ಬಿಟ್ಟು ಒಂದರಲ್ಲಿ ಡಬಲ್ ಕ್ರೋಶೆ ಹಾಕೋಬೇಕು. ಕಂಟಿನ್ಯೂಸ್ ಹಾಕೋ ಹಾಗಿಲ್ಲ, ಜಾಸ್ತಿ ಆಗುತ್ತೆ. ಆಮೇಲೆ ಬೀಡ್ ಸೇರಿಸಿ, ಡಬಲ್ ಕ್ರೋಶೆ ಆದಮೇಲೆ ಬೀಡ್ ಸೇರಿಸೋದು. ಬೀಡ್ ಸೇರಿಸಿ ಆದಮೇಲೆ ಡಬಲ್ ಕ್ರೋಶೆ ಬ್ಯಾಕ್ ಸೈಡಿಂದ ತಗೊಂಡ್ಬಂದು ಪಫ್ ಮಾಡ್ಕೊಳ್ಳೋದು. ಐದು ಸಾರಿ ಮಾಡ್ಕೊಳ್ಳಿ. 5 ಸಾರಿ ಹೆಚ್ಚನ್ನು ಮಾಡ್ಕೋಬೋದು, ನಿಮ್ಮ ಇಷ್ಟ, ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಕಡಿಮೆ ಆದರೂ ಮಾಡ್ಕೋಬೋದು. ಕಡಿಮೆ ಆದರೆ ಹೆಚ್ಚು ಪಫ್ ಅಂತ ಬರಲ್ಲ, ಹೆಚ್ಚಾದರೆ ಜಾಸ್ತಿ ಆದಷ್ಟು ಪಫ್ ಬರುತ್ತೆ. ನೆಕ್ಸ್ಟ್ ಡಬಲ್ ಕ್ರೋಶೆ ಮಾಡಿ ಬೀಡ್ ಸೇರಿಸ್ಕೊಳ್ಳಿ ಅಷ್ಟೇ. ಮತ್ತು ಪಫ್ ಅದೇ ಥರ ಮುಂದಸ್ಕೊಂಡು ಹೋಗಬೇಕು. ಬೀಡ್ ಸೇರಿಸಿ ಆದಮೇಲೆ ಮತ್ತು ಉದ್ದಾಳ್ದು ಪಫು 5 ಟೈಮ್ಸು. ಈ ಪಫ್ ಮಾಡುವಾಗ ಸ್ವಲ್ಪ ಹುಷಾರಿರಬೇಕು, ಹಿಂದಿನ ಪಫಿಗೆ ಅದಕ್ಕೆ ಟಚ್ ಆಗಬಾರ್ದು. ಹುಕ್ಕು ಟಚ್ ಆದರೆ ಅದು ಎದ್ದು ಬರುತ್ತೆ ನೂಲು, ಆಗ ಡಿಸೈನ್ ಹಾಳಾಗತ್ತೆ. ಡಿಸೈನ್ ಹಾಳಾಗದಂಗೆ ಮಾಡ್ಕೋಬೇಕು. ಹಿಂದಿನ ಡಿಸೈನ್ಗಳಿಗೆ ಏನು ಪೆಟ್ಟಾಗಬಾರ್ದು. ಡಬಲ್ ಕ್ರೋಶೆ ಮಾಡಿಬಿಟ್ಟು ಆಮೇಲೆ ಪಫ್ ಮಾಡ್ತೀವಲ್ವ, ಆವಾಗ ಹುಕ್ಕು ಹಿಂದಿನ ಡಿಸೈನ್ಗೆ ತಾಗೋದಿದೆ, ಅದು ಆಗಬಾರ್ದು. ಹುಷಾರಾಗಿ ಮಾಡ್ಕೋಬೇಕು. ಈ ಥರ ಫುಲ್ ಮಾಡಿದ್ದೀನಿ, ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟು. ಈಗ ನೆಕ್ಸ್ಟ್ 3 ಚೈನ್ ಇದೆಯಲ್ವಾ, ಬೀಡ್ನ ಪಕ್ಕದ್ದಲ್ಲ, ಅದರ ಪಕ್ಕದ್ದು ಮಿಡ್ಲಿಂದು ಅಲ್ಲಿ ಲಾಕ್ ಮಾಡ್ತೀವಿ. ಅದರ ಲಾಕಲ್ಲಿ ಆಮೇಲೆ 4 ಚೈನ್ ಹಾಕ್ಕೊಳ್ಳಿ, ಗಟ್ಟಿಯಾಗಕ್ಕೆ 2 ಲಾಕ್ ಮಾಡ್ಕೊಳ್ಳಿ. ಆಮೇಲೆ 4 ಚೈನು ಲಾಕಲ್ಲಿ ಲಾಕು. ಈ ಥರ ಮುಂದಸ್ಕೊಂಡು ಹೋಗಬೇಕು. ಈಗ ನೆಕ್ಸ್ಟ್ 3 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತು ಪಫ್ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ, ಬೀಡ್ಸು, ಡಬಲ್ ಪಫು, ಈ ಥರ ಮುಂದಸ್ಕೊಂಡು ಹೋಗಿ. ಮೂರು 5 ಸಾರಿ ಮಾಡ್ತಾಯಿದ್ದೀನಿ. ನೀವು 6 ಸಾರಿ ಮಾಡ್ಬೋದು, 8 ಸಾರಿ ಮಾಡ್ಬೋದು, ಎಷ್ಟು ಸಾರಿ ಬೇಕಾದ್ರೂ ಮಾಡ್ಕೋಬೋದು. ನಾನು 5 ಸಾರಿ ಮಾಡ್ತಾಯಿದ್ದೀನಿ. ಮಾಡ್ತಾ ಇರುವಾಗಲೇ ಕೌಂಟ್ ಮಾಡಿದರೆ ಸುಲಭ ಆಗುತ್ತೆ ನಿಮಗೆ. ಈ ಥರ ಪೂರ್ತಿ ಮುಂದಸ್ಕೊಂಡು ಹೋಗಿ ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ. ಎಲ್ಲ ಆರ್ಚ್ಗಳು ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ, ಹೂವಿನ ಥರ ನೋಡಿ. ತುಂಬಾ ಚೆನ್ನಾಗಿದೆ, ಇದು ಗ್ರ್ಯಾಂಡಾಗಿಯೂ ಕಾಣುತ್ತೆ. ಮಧ್ಯದಲ್ಲಿ ಸ್ಟೋನ್ ಚೈನು ಹಾಕ್ಕೊಂಡ್ರೆ ಬ್ರೈಡಲ್ ಸಾರಿಗಳಿಗೂ ಮಾಡ್ಕೋಬೋದು. ಬೀಡ್ಸು ಹಾಕಿದ್ದೀನಿ, ಮಧ್ಯೆ ಮಧ್ಯೆ ಬೀಡ್ಸ್ ಹಾಕಿ ಸ್ಲ್ಯಾಂಟಿಂಗ್ ಪಫು, ಅದು ರಿಂಗ್ ಬೀಡ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ.
ಗೊತ್ತಾಗುತ್ತೆ. ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ವಿಡಿಯೋ. ಆಮೇಲೆ ಇಷ್ಟ ಆದರೆ ಲೈಕ್ ಮಾಡೋದಂತೂ ಖಂಡಿತ ಮರಿಬೇಡಿ. ಆಮೇಲೆ ಚಾನಲ್ಗೆ ಇದುವರೆಗೆ ಬಂದಿಲ್ಲ, ಇದು ಹೊಸಬ್ರು ನೀವು ಅಂತಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ನಿಮಗೆ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಹೋಗುತ್ತೆ. ಹಳೇದು ಹೊಸದು ಎಲ್ಲ ಸುಲಭವಾಗಿ ಸಿಗುತ್ತೆ, ಇಲ್ಲಾಂದರೆ ಹುಡ್ಕೋದು ಕಷ್ಟ ಆಗುತ್ತೆ ನಿಮಗೆ. ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.